ಕಲಬುರಗಿ ನಗರ ಪೊಲೀಸರ ಭರ್ಜರಿ ಕಾರ್ಯಾಚರಣೆ ನಡೆಸುವ ಮೂಲಕ ಕಳೆದು ಹೋಗಿದ್ದ 46 ಲಕ್ಷ ಮೌಲ್ಯದ 225 ಮೊಬೈಲ್ ಪತ್ತೆ ಹಚ್ಚುವಲ್ಲಿ ಯಶಸ್ವಿಯಾಗಿದ್ದಾರೆ. ಇನ್ನು ಕಳೆದ 2 ವರ್ಷಗಳಿಂದ ನಗರದ ವ್ಯಾಪ್ತಿಯಲ್ಲಿ ಕಳೆದಂತಹ ಹಾಗೂ ಕಳ್ಳತನವಾದ ಮೊಬೈಲ್ಗಳನ್ನು ಪತ್ತೆ ಹಚ್ಚಿದ್ದು ಈ ಲಾಸ್ಟ್ ಪೋರ್ಟಲ್ನಲ್ಲಿ ವಾರಸುದಾರರು ದಾಖಲಿಸಿದ ದೂರಿನ ಅನ್ವಯ ವಿಶೇಷ ಕಾರ್ಯಾಚರಣೆ ನಡೆಸಿ ಮೊಬೈಲ್ ಫೋನ್ ಪತ್ತೆ ಹಚ್ಚಿ ವಾರಸುದಾರರಿಗೆ ವಾಪಸ್ ಮಾಡಿದ್ರು. ಇನ್ನು ಈ ಕುರಿತು ಮಾತನಾಡಿದ ಕಲಬುರಗಿ ನಗರದ ಪೊಲೀಸ್ ಆಯುಕ್ತ ಡಾಕ್ಟರ್ ಶರಣಪ್ಪ ಢಗೆ ಅವರು 2 ವರ್ಷದಲ್ಲಿ 1423 ಮೊಬೈಲ್ ಪತ್ತೆ ಹಚ್ಚಲಾಗಿದ್ದು ವಾರಸುದಾರರಿಗೆ ಹಿಂದಿರುಗಿಸಲಾಗಿದೆ. ಇನ್ನು ಸಾರ್ವಜನಿಕ ತಮ್ಮ ಮೊಬೈಲ್ ಕಳ್ಳತನವಾದರೆ ಅಥವಾ ಕಳೆದು ಹೋದರೆ ಈ ಲಾಸ್ಟ್ ಪೋರ್ಟಲ್ನಲ್ಲಿ ಯಾವುದೇ ಹಿಂಜರಿಕೆ ಇಲ್ಲದೆ ದೂರು ದಾಖಲಿಸಿ ಮಾಹಿತಿ ನೀಡಬಹುದು ಎಂದು ತಿಳಿಸಿದರು. ಇನ್ನು ಇದೇ ಸಂದರ್ಭದಲ್ಲಿ ಕಮಿಷನರ್ ಶರಣಪ್ಪ ಢಗೆ ಅವರು ಹಾಗೂ ಡಿಸಿಪಿ ಕನ್ನಿಕಾ ಸಿಕ್ರಿವಾಲ್ ಅವರು ಪೊಲೀಸರಿಗೆ ಪ್ರಶಂಸನಾ ಪತ್ರ ನೀಡಿ ಪ್ರೋತ್ಸಾಹ ಮಾಡಿದರು. ಹಾಗೆ ಎಲ್ಲ ಸ್ಟೇಷನ್ಗಳಲ್ಲಿ ಕೂಡ ಈ ಲಾಸ್ಟ್ ಆ್ಯಪಲ್ಲಿ ಯಾರು ಮಾಡಿದ್ರು ಅವರ ಪತ್ತೆ ಆಗಿದ್ದನ್ನು ರಿಕವರಿ ಮಾಡಲಿಕ್ಕೆ ಎಲ್ಲ ಮತ್ತು ಇದರಲ್ಲಿ ವಿವಿಧ ಮಾಡಲ್ಗಳು ಎಲ್ಲ ರೀತಿಯ ಮಾಡಲ್ಗಳು ಆಗ್ತದೆ. iOS ಇರಲಿ ಅಥವಾ ಆಂಡ್ರಾಯ್ಡ್ ಇರಲಿ, ಇನ್ಕ್ಲೂಡಿಂಗ್ ಸ್ಯಾಮ್ಸಂಗ್, ರೆಡ್ಮಿ, ರಿಯಲ್ಮಿ, ಒನ್ ಪ್ಲಸ್ ಎಲ್ಲ ಮಾದರಿಯ ಮೊಬೈಲ್ ಫೋನ್ಗಳನ್ನು ಕೂಡ ಈ ತಂತ್ರಾಂಶದ ಮುಖಾಂತರ ಪತ್ತೆ ಮಾಡಲಿಕ್ಕೆ ಸಾರ್ವಜನಿಕರಲ್ಲಿ ಹೇಳ್ತೇನೆ, ಒಂದು ವೇಳೆ ಏನಾದರೂ ತಮ್ಮ ಮೊಬೈಲ್ ಫೋನ್ಗಳು ಕಳ್ಳತನ ಆಗಿದೆ ಅಥವಾ ಕಳೆದು ಹೋಗಿದೆ ತಕ್ಷಣ ಸ್ಟೇಷನ್ಗೆ ಹೋಗಿ ಅಥವಾ ಸ್ಟೇಷನ್ ಹೋಗ್ಲಿಕ್ಕೆ ಆಗಿಲ್ಲ ಅಂತ ಕೂಡ ಈ ತಮ್ಮ ಮೊಬೈಲಲ್ಲಿ ಕರ್ನಾಟಕ ಸ್ಟೇಟ್ ಪೊಲೀಸ್ ಆ್ಯಪ್ ಇದೆ, KSP ಆ್ಯಪ್. ಆ ಆ್ಯಪನ್ನು ಡೌನ್ಲೋಡ್ ಮಾಡಿದ್ರೆ ಅದರಲ್ಲಿ ಈ ಲಾಸ್ಟ್ ಒಂದು ಲಿಂಕ್ಸ್ ಇರುತ್ತೆ. ಈ ಲಾಸ್ಟಲ್ಲಿ ತಮಗೆ ಏನು ಕಳೆದು ಹೋಗಿದೆ ಮೊಬೈಲ್ ಫೋನ್ ಅದರ ಬಗ್ಗೆ ಡಿಟೇಲ್ಸನ್ನು ಡೀಟೇಲ್ಸ್ಗಳನ್ನು ನಾವು ಹಾಕಿದ್ದೇವೆ. ಆಟೋಮೆಟಿಕ್ ಸ್ಥಳೀಯ ಪೊಲೀಸ್ ಬರುತ್ತೆ. ನಾವು ಅದರ ಡೀಟೇಲ್ಸ್ಗಳನ್ನು CIR ಪೋರ್ಟಲ್ನಲ್ಲಿ ಹಾಕಿದ್ದೇವೆ. ಮುಂದಿನ ಪತ್ತೆ ಕಾರ್ಯಕ್ಕೆ ಈವನ್ ಸಾರ್ವಜನಿಕರು ಕೂಡ CIR ಪೋರ್ಟಲಲ್ಲಿ ಅವರು ಕೂಡ ನೇರವಾಗಿ ಅವರು ಕೂಡ ಅದನ್ನು ಒಂದು ವೇಳೆ ಅವರಿಗೆ ಬರಲಿಕ್ಕೆ ಆಗಲಿಲ್ಲ ಅಂದರೆ ಈ ಲಾಸ್ಟಲ್ಲಿ ತಿಳಿಸಿದರು ನಾವು ಅದನ್ನು ಅಪ್ಡೇಟ್ ಮಾಡಿ ಫಾಲೋ ಮಾಡಿ ಪತ್ತೆಯನ್ನು ಮಾಡಿದ್ದೇವೆ. ಈ ವರ್ಷ ನಿಯರ್ಲಿ 1100 ಮೊಬೈಲ್ ಫೋನ್ ಕಳೆದೋಗಿದೆ. ಅದರಲ್ಲಿ ಈ ಲಾಸ್ಟಲ್ಲಿ ಆಡಿದೆ ಅದರಲ್ಲಿ 225 ಮೊಬೈಲ್ ಪತ್ತೆ ಮಾಡಿದೆ. ಅದನ್ನು ಈಗ ವಾರದಾಗಿದೆ. ಇದರಲ್ಲಿ ಈ ಲಾಸ್ಟಲ್ಲಿ ಮಿಸ್ ಆಗಿದೆ. ಥೆಫ್ಟು ಮಿಸ್ ಎಲ್ಲ ಬಂದ್ಬಿಟ್ಟು CR ಪೋರ್ಟಲಲ್ಲಿ ಏನು ಮಾಡ್ತಿದ್ವಿ ನಾವು, ರಾಬರಿ, ಥೆಫ್ಟ್ ಇನ್ಕ್ಲೂಡಿಂಗ್ ಕಳ್ಕೊಂಡಿದ್ವಿ. 3 ಅದೇ ಯಾರು ಮಾಡ್ತೀವಿ. ಬೇಸಿಕಲಿ ಏನಂತಂದರೆ ಇದು ಏನು ಮೊಬೈಲ್ಗಳು ದುರುಪಯೋಗ ಆಗುತ್ತೆ. ಸೊ ಅದು ಯಾರು ಮಾರಾಟ ಮಾಡ್ತಾರೆ ಅಥವಾ ಯಾರು ಸಿಕ್ಕಿದೆ ಅವರು ಬೇರೆ ಸಿಮ್ ಹಾಕಿದ ತಕ್ಷಣ ನಮ್ಗೆ ಅಲರ್ಟ್ ಸಿಗುತ್ತೆ. 225 ಮೆಜಾರಿಟಿಯಲ್ಲಿ ಈ ಲಾಸ್ಟ್ ಇದೆ. ಸರ್, ಈಗ ಆಕಸ್ಮಿಕವಾಗಿ ನಾವು ಮೊಬೈಲ್ ಕಳಿತೇವೆ, ಅವ್ರು ಈ ರೀತಿ ಪ್ರೆಸ್ ಮಾಡಿ ತಂದ್ಕೊಡ್ತೀವಿ ಸರ್. ಮೊಬೈಲ್ ಕಳ್ಳತನ ಮಾಡುವಂಥದ್ದೇ ಒಂದು ಜಾಲ ಇದೆ, ಅದನ್ನು ಅವರು ಯಾವ ರೀತಿ ಪ್ರೆಸ್ ಮಾಡಿ ಮೊಬೈಲ್ ಕಳ್ಳತನ ಮಾಡೋದು, ಮೊಬೈಲ್ ರಾಬರಿ ಮಾಡೋದು ಅಂದರೆ ಸಪ್ರೇಟ್ ಪ್ರತ್ಯೇಕ ಪ್ರಕರಣವನ್ನು ಮಾಡ್ತಾ ಇದ್ದೀವಿ. ಅವುಗಳನ್ನು ನಾವು ಅವಾಗ ತಿಳಿಸ್ತಾ ಇದ್ದೀವಿ. ಅದರ ಇನ್ಸಿಡೆಂಟ್ಸ್ಗಳು ತುಂಬ ಕಡಿಮೆ ಆಗಿದೆ. ಇಲ್ಲ, ಏನಾಗುತ್ತೆ ಸರ್, ಅವ್ರು ಕಳ್ಳತನ ಮಾಡಿದವರು ಇದನ್ನು ಬೇರೆಯವರಿಗೆ ಮಾರಾಟ ಮಾಡ್ತಾರೆ. XYZ ಪರ್ಸನ್ ತಗೊಂಡಿರ್ತಾನೆ, ಅವ್ರು ಟ್ರ್ಯಾಪ್ ಆಗ್ತಾನೆ, ಆ ಮೊಬೈಲ್ ನೀವು ರಿಕವರಿ ಮಾಡ್ಕೊತೀರಿ. ಬಟ್ ಇವ್ರು ಕಳ್ಳತನ ಮಾಡ್ತಿರೋರು ಇದಂತ ಮುಂದುವರಿಸ್ತಾನೆ ಇರ್ತಾರೆ. ಈಗ ತಾವು ಈಗ ವಾರದಾಗಿ ಬರ್ತಾರೆ, ತಾವು ಕೇಳಿದ್ರು ಮೆಜಾರಿಟಿ ಏನಾಗ್ತಾ ಇದೆ, ಈಗ ನಂಬರ್ ಆಫ್ ಮೊಬೈಲ್ ಫೋನ್ಸ್ ಎಲ್ಲ ಕಡೆ ಸಾರ್ವಜನಿಕರಲ್ಲಿ ಜಾಸ್ತಿ ಇದೆ. ಕೆಲವು ಕಡೆ ಅವರೇ ಮಿಸ್ ಮಾಡುವಂಥದ್ದು, ಕಳ್ಕೊಂಡಿರುವಂಥದ್ದು